ನಮಸ್ಕಾರ ಎಲ್ರಿಗೆ ಸಹ. ಇವತ್ತಿನ ವಿಷಯ ಏನಂತ ಹೇಳಿದ್ರೆ, ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇವತ್ತು ನಾವು ನೋಡಬೇಕಾದ ವಿಚಾರ ಏನಂತ ಹೇಳಿದ್ರೆ, ನಮ್ಮ ರಕ್ಷಿತಾ ಬರೋದು ತುಂಬಾ ಪೇಜ್ ಅಂತ ಹೇಳಿದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಬೇರೆ ಬೇರೆ ತುಂಬಾ ಪೇಜ್ ಕ್ರಿಯೇಟ್ ಮಾಡಿ ರಕ್ಷಿತನ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಒಂದೊಂದು ಬಿಗ್ ಬಾಸ್ ಮನೆಯಲ್ಲಿ ಯಾವ್ಯಾವಾಗದ ಇನ್ಸಿಡೆಂಟ್, ಮತ್ತೆ ಬೇಕಂತಾನೇ ಸುಮ್ಮನೆ ಏನನ್ನೆಲ್ಲ ಹೇಳಿದ್ವಿ ಅಥವಾ ಹಳೇದು ಟ್ರೋಲ್ ವಿಡಿಯೋ ಅದನ್ನೆಲ್ಲ ಪೇಜಿಗೆ ಹಾಕಿ ಬೇಕಂತಾನೆ ನೆಗೆಟಿವ್ ಪಾರ್ಟ್ರೇಟ್ ಮಾಡ್ತಿದ್ದಾರೆ. ಅಂತ ಹೇಳಿದ್ರೆ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಕೆಲವು ಪೇಜಿನವರು, ತುಂಬಾ ಪೇಜಿನವರು. ಸೊ ಇಲ್ಲಿ ಇದೆಲ್ಲ ಮಾಡಲಿಕ್ಕೆ ರೀಸನ್ ಏನು ಅಂತ ನೋಡ್ಬೇಕು ನಾವು. ಇಲ್ಲಿ ಈ ಬಿಗ್ ಬಾಸ್ ಮನೆಗಳು ಹೋಗುವ ಸ್ಪರ್ಧಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವು ಜನ PR ಟೀಮ್ ಅಂತ ಇದೆ. ಈಗ ಒಂದು ಪ್ರಮೋಷನ್ ಮಾಡಲಿಕ್ಕೆ ಅವರದೆಲ್ಲ ಪ್ರಮೋಷನ್ ಮಾಡೋದು, ಒಂದು 7-10 ಪೇಜ್ ಎಲ್ಲ ಕ್ರಿಯೇಟ್ ಮಾಡಿ ಅವರದೆಲ್ಲ ಪೇಜ್ ಕ್ರಿಯೇಟ್ ಮಾಡೋದು, ಮತ್ತು ಅವರದೆಲ್ಲ ಕಂಟೆಂಟನ್ನೆಲ್ಲ ಆಚೆ ಹಾಕಿ ಎಲ್ಲ ಅವರನ್ನು ಪ್ರಮೋಷನ್ ಮಾಡುತ್ತಾರೆ. ಈಗ ಕೆಲವು ಸ್ಪರ್ಧಿಗಳು PR ಟೀಮ್ಗೆ ದುಡ್ಡು ಕೊಟ್ಟು ಹೋಗ್ತಾರೆ. ತಗೋ ಇಷ್ಟು ನಿನಗೆ ಒಂದು 2-3 ತಿಂಗಳಲ್ಲಿ ನನ್ನ ಎಲ್ಲ ಅಕೌಂಟ್ ನೀನು ನೋಡ್ಕೋಬೇಕು ಅಂತ ಹೇಳಿ ಅವರಿಗೆ ಒಂದು ಟೀಮ್ಗೆ ವಹಿಸ್ಕೊಂಡು ಹೋಗ್ತಾರೆ. ಅವರು ಒಂದು ಲಕ್ಷನ ಎಷ್ಟೋ ಒಂದು ಚಾರ್ಜ್ ಮಾಡ್ತಾರೆ. ಈ ಥರ ಚಾರ್ಜ್ ಮಾಡ್ಕೊಂಡು PR ಟೀಮ್ ಇಟ್ಕೊಂಡು ಹೋಗಿದ್ದು ಒಂದು ಮೈನ್ ಗಿಲ್ಲಿ ಅವರದ್ದು ಒಂದು PR ಟೀಮೇ ಇದೆ. ಇನ್ನೂ ಬೇರೆ ಬೇರೆ ಸ್ಪರ್ಧಿಗಳು ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಧನುಷ್ ಆಗಲಿ, ತುಂಬ ಜನ ಇದ್ದಾರೆ, ಧ್ರುವಂತ್. ಇವ್ರದ್ದೆಲ್ಲ ಟೀಮ್ ಇದೆ, ಗೊತ್ತಾಯ್ತಾ ನಿಮಗೆ? ರಾಶಿಕಾ, ಇವ್ರದ್ದೆಲ್ಲ ಟೀಮ್ ಇದೆ. ಇವರೆಲ್ಲ PR ಟೀಮ್ಗೆ ದುಡ್ಡು ಕೊಟ್ಟು ಈ ಥರ ಹೋಗಿದ್ದಾರೆ. ಬಟ್ ಇಲ್ಲಿ ರಕ್ಷಿತ್ ಅವರು ಯಾವುದೇ ಒಂದು PR ಟೀಮ್ಗೆ ದುಡ್ಡು ಕೊಟ್ಟು ಹೋಗಿಲ್ಲ. ಯಾಕೆಂತ ಹೇಳಿದ್ರೆ ರಕ್ಷಿತ್ ಅವರದ್ದು ಲಾಸ್ಟ್ ಮೂಮೆಂಟ್ಗೆ ಸೆಲೆಕ್ಟ್ ಆಗಿದ್ದು ಅವರಿಗೆ ಏನಂತ ಗೊತ್ತಾಗಲಿಲ್ಲ, ಹೋಗಿದ್ರು ಸೀದಾ. ಏನು ವಿಷಯನೇ ಗೊತ್ತಿಲ್ಲ ಅವರಿಗೆ ಆಚೆಯಿಂದ ಏನಾಗ್ತಿದೆ ಅಂತ ಹೇಳಿ. ಅವರ ತಂಗಿ ಸಹ ಪ್ರಮೋಷನ್ ಮಾಡ್ತಿದ್ದಾರೆ, ಬಟ್ ಅವರಿಗೊಂದು ಪೇಜೇ ಕ್ರಿಯೇಟ್ ಆಗಿಲ್ಲ. ಇಷ್ಟೆಲ್ಲ ಪೇಜ್ ಕ್ರಿಯೇಟ್ ಆಗಿದೆ, ಫ್ಯಾನ್ಸ್ ಇದೆಲ್ಲ ಓನು ಅವರದ್ದು ಇಷ್ಟಪಟ್ಟೇ ಎಲ್ಲ ಪೇಜ್ ಕ್ರಿಯೇಟ್ ಮಾಡ್ಕೊಂಡು ಜಾಸ್ತಿ ಜನ. ಇಲ್ಲಿ PR ಟೀಮ್ ಇದ್ದಿದ್ರೆ ರಕ್ಷಿತನಿಗೆ ಈ ಥರ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಯಾಕೆಂತ ಹೇಳಿದ್ರೆ ರಕ್ಷಿತ್ ಅವ್ರದ್ದು ಎಲ್ಲ ಪ್ರಮೋಷನ್ ಮಾಡ್ತಿದ್ರು ಅವರೇ. ಒಂದು 20 ಪೇಜ್ ಕ್ರಿಯೇಟ್ ಮಾಡಿ ರಕ್ಷಿತಂದೆಲ್ಲ ಪಾಸಿಟಿವ್ ವಿಚಾರವನ್ನೆಲ್ಲ ಆ ಪೇಜಲ್ಲಿ ಹಾಕ್ತಿದ್ರು. ಬಟ್ ಈಗ PR ಟೀಮ್ ಇಲ್ಲ. ಈಗ ಗಿಲ್ಲಿ ಅವ್ರದ್ದು ನೀವು ನೋಡ್ಬೋದು. ಗಿಲ್ಲಿ ಅವ್ರದ್ದು ಒಂದು 20-50 ಪೇಜಸ್ ಇದೆ, ಗೊತ್ತಾಯ್ತಾ ನಿಮಗೆ? ಸೋಷಿಯಲ್ ಮೀಡಿಯಾದಲ್ಲಿ 50-60 ಪೇಜಸ್ ಇದೆ. ಆ ಪೇಜಲ್ಲಿ ಗಿಲ್ಲಿದೆಲ್ಲ ಫೋಟೋ ಹಾಕಿ ಅದರ ಬಗ್ಗೆ ಪ್ರಮೋಷನ್ ಎಲ್ಲ ಮಾಡ್ತಿದ್ದಾರೆ. ಅವರೆಲ್ಲ ಪ್ರಮೋಷನ್ ಮಾಡಿದ್ದಾರೆ, ಅದು ಒಳ್ಳೇದು. ಅದು ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಬಿಗ್ ಬಾಸ್ ಹೋಗುವಾಗ ಒಂದು PR ಟೀಮಿಗೆ ವಹಿಸ್ಕೊಂಡು ಹೋಗಬೇಕು. ಯಾಕಂತ ಹೇಳಿದ್ರೆ ಎಲ್ಲ ಪಾಸಿಟಿವ್ ಆಗ್ತದೆ ಅವರಿಗೆ, ಒಂದು ವೋಟಿಂಗಲ್ಲಿ ಎಲ್ಲ ಸಪೋರ್ಟ್ ಸಿಗ್ತದಲ್ಲ. ರಕ್ಷಿತ ಅದು ಮಾಡಿಲ್ಲ, ಹಾಗಾಗಿ ರಕ್ಷಿತನಿಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಯಾಕಂತ ಹೇಳಿದರೆ ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಲರ್ಸಲ್ಲಿ ಏನಾದರೂ ಒಂದು ರಕ್ಷಿತ ಪ್ರೋಮೋ ಹಾಕಿದರೆ ಅದಕ್ಕೆ ಈ ನೆಗೆಟಿವ್ ಮಾತಾಡಬೇಕಂತ ಕೆಲವು ಟೀಮು ಇರ್ತದೆ ನೋಡಿ, ಬೇರೆ ಸ್ಪರ್ಧಿಗಳದ್ದು ಟೀಮು. ಅವರು ಬಂದು ಒಂದು 100 ಜನ ಬಂದು ಕಮೆಂಟ್ ಹಾಕೋದು, ಯಾರೆಲ್ಲ ನಿಮಗೆ ರಕ್ಷಿತನನ್ನು ಇಷ್ಟಪಡಲ್ಲ ಲೈಕ್ ಮಾಡಿ, ಹಾಗೆ ಹೀಗೆ ಅಂತೇಳಿ ಸುಮ್ಮನೆ ಬೇರೆ ಬೇರೆ ರೀತಿಯ ಕಮೆಂಟ್ ಹಾಕೋದು 100 ಜನ. ಅದರಲ್ಲಿ ಒಂದು 50 ಕಮೆಂಟ್ ಹಾಕೋದು ಒಂದೇ ಅಕೌಂಟ್ ಇರ್ತದೆ ಒಂದು, ಬೇಕಂತಲೇ ಹಾಕೋದು. ಹಾಗೆ ಮಾಡ್ತಿದ್ದಾರೆ ಅಂತ ಹೇಳಿದರೆ ಬೇರೆ ಬೇರೆ ವಿಚಾರದಲ್ಲಿ ಇದು ಎಂಥ ನೆಗೆಟಿವ್ ಸ್ಪ್ರೆಡ್ ಜಾಸ್ತಿ ಹಚ್ತಿದ್ದಾರೆ. ಇದೆಲ್ಲ ಈ ಥರ ಆದ್ಕೊಂಡು ಹೋದರೆ ಇವರಿಗೆ ಭಾರಿ ಕಷ್ಟ ಆಗ್ತದೆ. ಅಂತ ಹೇಳಿದರೆ ಕೆಲವು ಜನ ಹೌದಲ್ಲ ಅಂತ ನಂಬ್ತಾರೆ. ಏನೇ ಆಗಲಿ ಈ ಥರ ಎಲ್ಲ ಮಾಡಬಾರ್ದು. ಬಟ್ ಏನು ಮಾಡೋಕ್ಕಾಗ್ಬೋದು, ಸೋಷಿಯಲ್ ಮೀಡಿಯಾ ಅಂತ ಹೇಳಿದರೆ ಅದು ಇದ್ದದ್ದೇ. ಏನೇ ಆಗಲಿ ರಕ್ಷಿತನನ್ನು ಇಷ್ಟಪಡುವವರು ಅವರು ನಿಜವಾಗಿ ಜೆನ್ಯೂನ್ ಆಗಿ, ಕೆಲವು ಜನ ತುಂಬ ಜನ ಫ್ಯಾನ್ಸ್ ಇದ್ದಾರೆ, ಅವರು ಜೆನ್ಯೂನ್ ಆಗಿದ್ದಾರೆ. ಅವರು ಏನು ಮಾಡಬೇಕಂತ ಹೇಳಿದ್ರೆ, ನಿಮಗೆ ಒಂದು ಯಾರಾದರೂ ಸ್ಪರ್ಧೆ ಇಷ್ಟ ಆದರೆ ಡೈರೆಕ್ಟ್ ವೋಟ್ ಮಾಡಬೇಕು. ಈಗ ಎಷ್ಟೇ ನೀವು ವೋಟ್ ಮಾಡಿದರೆ ವೇಸ್ಟ್. ಸತ್ಯ ಹೇಳ್ತೇನೆ ನೋಡಿ. ಲಾಸ್ಟ್ ಫಿನಾಲೆ ದಿವಸ ಒಂದು 2 ಗಂಟೆ ಮುಂಚೆ ಲೈವ್ ಓಪನ್ ಮಾಡ್ತಾರೆ, ಆವಾಗ ಎಷ್ಟು ವೋಟ್ ಬರ್ತದೆ ಆ ವೋಟ್ ಮಾತ್ರ ಕೌಂಟ್ ಆಗೋದು ವಿನಃ ಇವಾಗೆಲ್ಲ ವೋಟ್ ಮಾಡಿದರೆ ವೇಸ್ಟ್. ನಿಮಗೆ ಗಿಲ್ಲಿ ಇಷ್ಟನ ಗಿಲ್ಲಿಗೆ ವೋಟ್ ಮಾಡಿ, ರಕ್ಷಿತ ಇಷ್ಟನ ರಕ್ಷಿತಗೆ ವೋಟ್ ಮಾಡಿ, ಅಶ್ವಿನಿ ಇಷ್ಟ ಆದರೆ ಅಶ್ವಿನಿಗೆ ಮಾಡಿ, ನಿಮ್ಮ ಯಾರು ಫೇವರೇಟ್ ಸ್ಪರ್ಧಿ ಅಂತ ಹೇಳಿ ಕಮೆಂಟ್ ಮಾಡಿ ಅವರಿಗೆ ವೋಟ್ ಮಾಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮ್ಮದೊಂದು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.